ಗೋವಿನ ಜೋಳದ ರಾಶಿಯಲ್ಲಿದ್ದ 3 ಹಾವುಗಳನ್ನ ಯುವಕನೊಬ್ಬ ರಕ್ಷಿಸಿದ ಘಟನೆ ನಡೆದಿದೆ. ಇತ್ತೀಚೆಗೆ ಶಿಗ್ಗಾಂವಿ ಪಟ್ಟಣದ ಚಂದ್ರು ಹಾದಿಮನಿ ಎಂಬುವರ ಗೋವಿನ ಜೋಳದ ರಾಶಿಯಲ್ಲಿ ಅವಿತು ಕುಳಿತಿದ್ದ 3 ಹಾವುಗಳನ್ನ ನಗರದ ಯುವಕ ಸ್ನೇಕ್ ಮನೋಜ್ ಹಿಡಿದು ರಕ್ಷಿಸಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಸುಪ್ರೀಂ ಟಿವಿಯೊಂದಿಗೆ ಮನೋಜ್ ಮಾತನಾಡಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಒಂದೇ ಸ್ಥಳದಲ್ಲಿದ್ದ 3 ಹಾವುಗಳನ್ನ ಹಿಡಿಯುವುದು ತುಂಬಾ ಸವಾಲಿನ ಕೆಲಸವಾಗಿತ್ತು. ಇದು ನಾನು 2ನೇ ಬಾರಿ 3 ಹಾವುಗಳನ್ನ ಒಟ್ಟಿಗೆ ರಕ್ಷಿಸಿದ ಅನುಭವ ಎಂದು ಹೇಳಿದರು. ಮನೋಜ್ ಗೌಡ್ರ ಅಂತ ಹೇಳಿರಿ, ಎಲ್ಲಾರು ಸ್ನೇಕ್ ಮನೋಜ್ ಅಂತ ಹೇಳಿ ಕರೀತಾರೆ. ನೀವು ಇತ್ತೀಚೆಗೆ 3 ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ರಿ ಅಂತ ಹೇಳಿ ಹೆಂಗಿತ್ರಿ ಅದು? ಅವರು ಫೋನ್ ಮಾಡಿದ್ರಿ ನನ್ಗೆ, ಒಂದ ಹಾವು ಐತೆ ಅಂತ ಹೇಳಿ. ಒಂದ್ ದೊಡ್ಡ ಹಾವು, ಒಂದ್ ಸಣ್ಣ ಹಾವಿನ ಮರಿ ಐತೆ ಅಂತ ಅಂದ್ರಿ. ಗೊಂಜಾಳ ರಾಶಿ ಅದ, ಗೊಂಜಾಳ ರಾಶಿ ಒಳಗ ಚಂದ್ರು ಹಾದಿಮನಿ ಅಂತೇಳಿ ಇಲ್ಲಿ ಡಿಪೋದ ಹತ್ರನ ರೀ ಅದ. ಅವ್ರು ಒಂದ ಹಾವು ಒಂದ್ ದೊಡ್ಡದೈತಿ ಒಂದ್ ಸಣ್ಣದೈತಿ ಅಂತ ಹೇಳಿ ಕರೆದ್ರಿ ಗೊಂಜಾಳ ರಾಶಿಯಾಗ. ನಾನು ಅಲ್ಲಿ ಹೋಗಿದ್ಮೇಲೆ 3 ಹಾವು ಇದ್ವಲ್ಲ, ಒಬ್ನದನಿ ಭಯ ಆಕೈತಿ ಅಂತೇಳಿ ನಾನು ಸ್ವಲ್ಪ ಹೆದರಿದೆ ರೀ. ಯಾಕಂದ್ರೆ 3 ಹಾವು ಒಬ್ಬಂಗ ಹಿಡಿಯಕ್ ಆಗಲ್ಲ, ಈ ಕಡೆನೂ ಬರತಾವ ಈ ಕಡೆನೂ ಬರತಾವ. ಅದ್ರ ಸಂಬಂಧ ಒಂದೊಂದ ರೆಸ್ಕ್ಯೂ ಮಾಡಿದೆ ರೀ. 3 ಹಾವು ಇದ್ವು. ಅವ್ರು ಹೇಳಿದ್ದು 2 ಹಾವು ರೀ, 2 ಹಾವು ಅದಾವ ಅಂತೇಳಿ. ನಾ ಇನ್ನೊಂದ್ ಸ್ವಲ್ಪ ಗೊಂಜಾಳ ಇದ್ವು. ಅವಾಗ ನೋಡಿದಾಗ ಇನ್ನೊಂದು ಹಾವು ಇತ್ರಿ. ಈಗ ಒಂದ್ ಹಾವು ಹಿಡ್ದು ಡಬ್ಬ್ಯಾಗ ಹಾಕಿದೆ ರೀ, ಮತ್ತೊಂದು ಹಿಡಿದು ಡಬ್ಬ್ಯಾಗ ಹಾಕಿದೆ. ಇವಿಷ್ಟು ಗೊಂಜಾಳ ಅದಾವಲ್ಲ ತುಂಬಿಡ್ರಿ ಅಂತ ಹೇಳಿದೆ ಅವ್ರಿಗೆ. ಅನ್ನತ್ಲೆ ಅವ್ರ ಏನಂದ್ರ, ಇಲ್ ಬಿಡ್ರಿ ಹಾಗೈತಿ ಹೋಗ್ರಿ ಅಂತಂದ್ರೆ, ಇಲ್ಲ ತಡ್ರಿ ಇದಿಷ್ಟು ತುಂಬಿಡ್ರಿ ಮತ್ ನೀವು ಇದ್ ನೋಡಿಲ್ಲ ಅಂತ ಅನ್ನತ್ತಿರಲ್ಲ, ಬೇರೆ ನೋಡೋಣ ಅಂತ ಹೇಳಿ ಅಂದೆ. ಅವ್ 3 ಹಾವು ಇದ್ರಿ, 3 ಹಿಡ್ಕೊಂಡ್ ಬಂದೆ ರೀ. ನೀವು ಇದೇ ಫಸ್ಟ್ ಏನ್ರಿ 3 ಹಾವು ಹಿಡಿದಿರೋದು? ಇದಕ್ಕಿಂತ ಮುಂಚೆ ಯಾವಾಗ ಬರೀ ಹಿಡಿದಿದ್ರಿ? ಇದಕ್ಕಿಂತ ಮುಂಚೆ ಹಿಡ್ದಿದ್ದೆ ರೀ ನಾನು, ಆದ್ರ 3 ವರ್ಷದ ಹಿಂದೆ ಹಿಡ್ದಿದ್ದೆ ರೀ ಕೊಸಾಪುರ ಒಳಗ. ಅವಾಗ 2 ಹಾವು ಹಿಡ್ದೆ ರೀ. 3ನೇ ಹಾವು ಗುದ್ನ್ಯಾಗ ಹೋತ್ರಿ. ಅಲ್ಲೇ ಒಂದ್ JCB ಕರ್ಸಿದ್ರು ಸ್ಥಳೀಯರು. JCB ಕರ್ಸದ್ಲೆ ಏನಾದ್ರಿ, ಅದ JCBಗೆ ಟಚ್ ಆಗಿ ಹಾವು ಕಟ್ಟಾಗಿ ಸತ್ತು ಬಿಡ್ತೀರಿ ಅದ. 3 ಹಾವು ಹಿಡಿದಿಂದ ಹೆಂಗ ಅನ್ಸ್ತದೆ? ಭಯ ಅನಸ್ತ್ರಿ ಒಂದ್ ಸ್ವಲ್ಪ 3 ಹಾವು ಹಿಡಿದಿಂದ. ಯಾಕಂದ್ರೆ ಒಬ್ಬಂಗ ಚಾಲೆಂಜ್ ಆಕೈತ್ರಿ ಅದ್ 3 ಹಾವು ಹಿಡಿದಂದ್ರ ಸಡನ್ಲಿ ಹಿಡಿಯಕ್ಕಾಗಲ್ಲ. ವರದಿ HN ಮಂಜುನಾಥ್, ಶಿಗ್ಗಾಂವ್.